ಈ ಡಿಂಪಲ್ ಹುಡುಗನಿಗೆ ಆ ಡಿಂಪಲ್ ಹುಡುಗಿ ಸಿಕ್ಕಿದ್ದು ಹೆಂಗೆ ಅಂತ? ಆ, ಅಂದ್ರೆ ನನ್ನ ಫ್ರೆಂಡ್ ತಂಗಿ ಹ್ಮ್. ಪರಿಚಯ ತುಂಬಾ ವರ್ಷಗಳಿಂದ. ಅಂದ್ರೆ ಅವ್ರು ನಂಗೆ ಪರಿಚಯ ಇರಲಿಲ್ಲ. ತಾಯಿ ಅದೇ ಮದ್ವೆ ನೋಡೋ ಐ ಮೀನ್ ಹುಡುಗಿ ನೋಡೋ ಟೈಮಲ್ಲಿ ಈ ಥರ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಜಾತಕ ನಿಮ್ಮ ತಂದೆ ತಾಯಿ ಓಕೆ ಅಂದರೆ ಜಾತಕ ಕೇಳು, ಜಾತಕ ನೋಡಿ ಫಿಕ್ಸ್ ಆಗಿ ಟಿಪಿಕಲ್ ಅರೇಂಜ್ ಮ್ಯಾರೇಜ್ ಹೇಗಾಗುತ್ತೋ ಹಾಗೆ ಅಷ್ಟು. ಅಂದ್ರೆ ಭೇಟಿ ಆಗಿರ್ಲಿಲ್ಲ? ಒಂದೇ ಒಂದ್ಸಲ ಅವರ ನನ್ನ ಅಣ್ಣನ ಮದುವೆಲಿ ಮೀಟ್ ಮಾಡಿದ್ದೆ, ಬಟ್ ನಾನು ಅಷ್ಟು ಗಮನ ಹರಿಸಿರ್ಲಿಲ್ಲ. ಬಿಕಾಸ್ ತುಂಬ ಜನ ಇದ್ರು. ಅವ್ರು ಎಷ್ಟೊಂದು ಜನ ಬಂದು ನಂಗೆ ಹೋಗಿದ್ದಾರೆ ಹಾಯ್ ಹಲೋ ಅಂತ ಹೇಳಿ, ಬಟ್ ನಥಿಂಗ್ ಅಂದ್ರೆ ಮೀಟ್ ಮಾಡಿಲ್ಲ. ಯಾವಾಗ ಮದುವೆ ಫಿಕ್ಸ್ ಆಯ್ತೋ ಅದಾದ್ಮೇಲೆ 1-2 ಸಲ ಮೀಟ್ ಮಾಡಿದ್ವಿ. ಅಂದ್ರೆ ಒಂದ್ಸಲ ಪೇರೆಂಟ್ಸ್ ಓಕೆ ಅಂದ್ಮೇಲೆ ಆಯ್ತು, ಈಗ ನಾವು ಓಕೆ ಅಂದಿದ್ದೀವಿ, ನೀವು ಒಂದ್ಸಲ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ. ಅಲ್ಲಿ ಫಸ್ಟ್ ಮೀಟ್. ಅದಾದ್ಮೇಲೆ ಇನ್ನೊಂದ್ಸಲ ಐ ಥಿಂಕ್ ಫಾರ್ ಲಂಚ್ ಸಮಥಿಂಗ್ ಅಷ್ಟೇ. ಅದು ಡೈರೆಕ್ಟ್ ಮದುವೆ. ಟಿಪಿಕಲ್ ಈಗ ಹಳೆ ಕಾಲದಲ್ಲಿ ಹೆಂಗೆ, ಹಳೆ ಕಾಲದಲ್ಲಿ ಮೀಟ್ ಮಾಡಕ್ ಬಿಡ್ತಿರ್ಲಿಲ್ಲ, ಅಂದ್ರೆ ಟೆರೆಸ್ ಕಳ್ಸೋರು. ಈಗ ನಮ್ದು ಆಚೆ, ಅದು ಒಬ್ನೇ ಹೋಗಿಲ್ಲ, ನನ್ನ ಕಸಿನ್ಸ್ ಎಲ್ಲ ಬಂದಿದ್ರ ಜೊತೆಗೆ. ಅದೇ ಹೇಳಿದ್ನ, ಸ್ವಲ್ಪ ಓಲ್ಡ್ ಸ್ಕೂಲ್ ನಮ್ದು. ಟಿಪಿಕಲ್ ಅರೇಂಜ್ ಮ್ಯಾರೇಜ್. ಪ್ರಪೋಸ್ ಮಾಡಿದ್ ನೀವಾ ಫಸ್ಟ್ ಅವರ? ಪ್ರಪೋಸಲ್ ಬಂತು ಅರೇಂಜ್ ಮ್ಯಾರೇಜ್ ಅಲ್ಲ. ಈಗ ಪ್ರೀತಿ ಜಾಸ್ತಿ ಆದಾಗ ಐ ಲವ್ ಯು ಚಿನ್ನ ಬಂಗಾರ ಅಂತ ಕರೀತಾರಲ್ಲ, ನಾವು ಆತರ ಕಪಲ್ ಅಲ್ಲ. ನಾವು ತುಂಬಾ ಪ್ರಾಕ್ಟಿಕಲ್ ಕಪಲ್. ಬಟ್ ಇಷ್ಟ ಅಂದ್ರೆ ಪ್ರಪೋಸ್ ಅಂದ್ರೆ ಐ ಲವ್ ಯು, ವಿಲ್ ಯು ಮ್ಯಾರಿ ಮೀ ಅದೆಲ್ಲ ಇಲ್ಲ. ದೊಡ್ಡವರು ನಾವು ನೋಡಿದೀವಿ, ಮುಚ್ಕೊಂಡು ಮದ್ವೆ ಆಗ್ಬಿಟ್ರಿ? ಮದುವೆ ಆದ್ವಿ. ಡೆಫಿನೆಟ್ಲಿ ಇಷ್ಟ ಆಯ್ತು, ಅವ್ರಿಗೂ ಇಷ್ಟ ಆಗಿದೆ, ನನಗೂ ಇಷ್ಟ ಆಗಿದೆ. ಸುಮ್ನೆ ಯಾರು ಕಣ್ಣು ಮುಚ್ಕೊಂಡು ಮದ್ವೆ ಆಗ್ತಾರೆ? ಅಂದ್ರೆ ನಮ್ಮ ಫ್ಯಾಮಿಲಿ ಬಗ್ಗೆ, ವ್ಯಾಲ್ಯೂಸ್ ಬಗ್ಗೆ ಅವ್ರಿಗೆ ಗೊತ್ತಿತ್ತು, ಅವ್ರ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ನಮಗೆ ಗೊತ್ತಿತ್ತು. ಅಂಡ್ ನಮ್ಮ ಮೈಂಡ್ ಸೆಟ್ ಏನು, ಅವ್ರ ಮೈಂಡ್ ಸೆಟ್ ಏನು. ಅರೇಂಜ್ ಮ್ಯಾರೇಜಲ್ಲೆಲ್ಲ ನೀಟಾಗಿ ಮಾತಾಡ್ಕೋಬೋದು. ನನ್ನ ಜೀವನದಲ್ಲಿ ನಾನೇನು ನಿರೀಕ್ಷೆ ಮಾಡ್ತಿದ್ದೀನಿ ಅದು ಅವ್ರಿಗೆ ಗೊತ್ತಾಗಿದೆ. ಅದು ಒಪ್ಕೊಂಡು ಮದುವೆ ಆಗಿದ್ದೀವಿ. ಮದುವೆ ಐ ಥಿಂಕ್ ಬಹಳಷ್ಟು ಒಂದ್ 2-3 ವರ್ಷ ಆದ್ಮೇಲೆ ಐ ಲವ್ ಯು ಹೇಳಿರ್ಬೇಕು ಅನ್ಸತ್ತೆ. ಅಲ್ಲಿ ಗಂಟೆ ಹೇಳಲೇ ಇಲ್ವಾ? ಅಂದ್ರೆ ನಾವು ಅದೇ ಹೇಳಿದ್ನಲ್ಲ, ಹೇಳೋ ಅವಶ್ಯಕತೆ ಏನ್ ಬಂತು? ಅಂಡರ್ಸ್ಟುಡ್ ಅಲ್ವಾ? ಇಷ್ಟಪಟ್ಟಿದ್ದಕ್ಕೆ ತಾನೇ ಮದುವೆ ಆಗಿದ್ದು. ಬಟ್ ಅರೇಂಜ್ ಮ್ಯಾರೇಜ್ ಅಲ್ಲಿ ಮದುವೆ ಆದ್ಮೇಲೆ ಲವ್ ಆಗತ್ತೆ. ಲವ್ ಮ್ಯಾರೇಜ್ ಅಲ್ಲಿ ಫಸ್ಟ್ ಲವ್ ಆಗತ್ತೆ, ಆಮೇಲೆ ಮದುವೆ ಆಗತ್ತೆ. ಯಾವ ವಿಚಾರಕ್ಕೆ ನಿಮ್ಗೆ ತುಂಬಾ ಲವ್ ಆಯ್ತು ಅವ್ರ ಮೇಲೆ ಅಂತ? ಅಂದ್ರೆ ಬಹಳಷ್ಟು ವಿಚಾರ. ಅಂದ್ರೆ ಯೂಶಲಿ ಏನಾಗತ್ತೆ ಅಂದ್ರೆ, ಈಗಿನ ಕಾಲದಲ್ಲಿ ವರ್ಕಿಂಗ್ ಲೇಡೀಸ್ಗೆ ಅಂದ್ರೆ ಕೆಲವ್ರಿಗೆ ಅವಶ್ಯಕತೆ ಇರುತ್ತೆ, ಮಾಡಲೇಬೇಕು ಪಾಪ. ಬಟ್ ಏನಾಗತ್ತೆ, ಆ ಮೈಂಡ್ ಸೆಟ್ ಒಂದಿದೆ. ಅಂದ್ರೆ ವರ್ಕ್ ಮಾಡಿದ್ರೇನೆ ನೀವು ಯಾರ ಇಂಡಿಪೆಂಡೆಂಟ್ ವುಮನ್, ಯಾರ ಸ್ಟ್ರಾಂಗ್ ವುಮೆನ್, ಆ ಒಂದು ಇದು ಕೋಟ್ ಮಾಡ್ಬಿಟ್ಟಿದ್ದಾರೆ. ಹೋಮ್ ಅಂದ್ರೆ ಮನೇಲಿದ್ದು ಮನೆ ನೋಡ್ಕೊಳ್ಳೋದು ಒಂದು ದೊಡ್ಡ ಜವಾಬ್ದಾರಿ. ಐ ಫೀಲ್ ಇಟ್ಸ್ ವೆರಿ ಡಿಫಿಕಲ್ಟ್. ಬಹಳ ಮೋಸ್ಟ್ ಡಿಫಿಕಲ್ಟ್ ಕೆಲಸ. ಅವಾಗೆಲ್ಲ ನಮ್ಮ ತಾಯಿಂದಿರು ತುಂಬ ಈಸಿಯಾಗಿ ಮಾಡಿದ್ರು ಅದನ್ನ. ಬಟ್ ಕೆಲವು ವರ್ಗ ಇದೆ ಹೆಣ್ಮಕ್ಳು, ಹಾಗಿರೋರಿಗೆ ಏನೋ ಬೆಲೆ ಇಲ್ಲ ಅನ್ನೋ ಥರ ಮೈಂಡ್ ಸೆಟ್ ಅವ್ರಿಗೆ. ಮನೆ ನೋಡ್ಕೊಳ್ಳೋದು ಒಂದು ಕೆಲಸನೇ ಅಲ್ಲ ಅದು, ಯು ಆರ್ ನಾಟ್ ಒನ್ ಇಂಡಿಪೆಂಡೆಂಟ್ ಲೇಡಿ, ಆ ಒಂದು ಮೈಂಡ್ ಸೆಟ್ ಇದೆ, ವಿಚ್ ಇಸ್ ರಾಂಗ್ ನನ್ನ ಪ್ರಕಾರ. ಐ ಫೀಲ್ ದಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಇನ್ ದ ವರ್ಲ್ಡ್. ಆ್ಯಂಡ್ ಶಿ ವಾಸ್ ಅ ವರ್ಕಿಂಗ್ ಲೇಡಿ. ಯಾವ್ದು ಕೆಲಸ ಮಾಡ್ತಿದ್ರು. ಮದುವೆ ಆದಮೇಲೆ ಆ್ಯಂಡ್ ದೆನ್ ಪ್ರೆಗ್ನೆಂಟ್ ಆದಮೇಲೆ ಶಿ ಡಿಸೈಡೆಡ್, ಬೇಡ, ನಾನು ಕಂಪ್ಲೀಟಾಗಿ ಫುಲ್ ಫೋಕಸ್ ನನ್ನ ಫ್ಯಾಮ್ಲಿ, ಮಕ್ಕಳು ಕೊಡಬೇಕು. ಐ ಥಿಂಕ್ ಈಗಿನ ಕಾಲದಲ್ಲಿ ತುಂಬ ಕಡಿಮೆ ಆ ಥರ ನೋಡೋದು. ಅದಕ್ಕೆ ವಿಜಯ್ ಲಲಿತಾ ಸೂರ್ಯ ಅವರು ಅದೃಷ್ಟವಂತರು ಅಂತ. ಖಂಡಿತ. ಐ ಮೀನ್ ತುಂಬ ಅದೃಷ್ಟ ಮಾಡಿದ್ದೀನಿ, ಟಚ್ ವುಡ್. ದೃಷ್ಟಿ ಆಗೋದು ಆಗಲ್ಲ ಬಿಡಿ. ಆ್ಯಂಡ್ ಸಿ ಐ ಫೀಲ್ ವರ್ಕಿಂಗ್ ಇಸ್ ನಾಟ್ ಬ್ಯಾಡ್. ಎಲ್ಲರೂ ವರ್ಕ್ ಮಾಡಬೇಕು. ಅವ್ರವ್ರ ಏನೇನು ಅವಶ್ಯಕತೆಗಳೇನಿದೆಯೋ ಅದನ್ನ ಮಾಡಬೇಕು. ಬಟ್ ಹಾಗೆ ಜಸ್ಟ್ ಬಿಕಾಸ್ ಅವ್ರ ಮನೇಲಿದ್ದು ಮನೆ ನೋಡ್ಕೋತಿದ್ದಾರೆ ಅಂದರೆ ಅದಕ್ಕೆ ದಟ್ಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳಬಾರ್ದು. ಅದು ವೆರಿ ಡಿಫಿಕಲ್ಟ್. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಆಚೆ ಹೋಗಿ ಕೆಲಸ ಮಾಡ್ಕೊಂಬರೋದು ತುಂಬ ಈಸಿ. ಹೋಮ್ ಮೇಕಿಂಗ್ ಅಂತ ಇದೆಯಲ್ಲ, ಒಂದು ಹೌಸ್ ಅಂತೀವಿ ನಾವು, ಆ ಹೌಸು ಹೋಮ್ ಆಗಬೇಕು ಅಂದರೆ ಅದೊಂದು ಹೆಣ್ಣು ಬೇಕು. ಹೆಣ್ಣಿಲ್ದೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮನೆ ದೀಪ ಅಂತಾರೆ, ಮನೆ ಮಹಾಲಕ್ಷ್ಮಿ ಅಂತಾರೆ. ಸೊ ಇಟ್ಸ್ ಡಿಫಿಕಲ್ಟ್. ಅಂದರೆ ಒಂದು ತಾಯಿ ಆಗೋದು. ಬ್ಯೂಟಿಫುಲ್ ಮಕ್ಕಳು ಕೊಟ್ಟಿದ್ದಾರೆ ನನಗೆ, ಇಬ್ಬರು. ಕಾರ್ತಿಗೊಬ್ಬ, ಕೀರ್ತಿಗೊಬ್ಬ ಅಂದ್ಕೊಳ್ಳೋಣ. ಸೋಹನ್ ಸೂರ್ಯ, ಕಾರ್ತಿಕೇಯ ಸೂರ್ಯ ಅಂತ. ಐ ಥಿಂಕ್ ಇನ್ನೇನು ನಾನು ನಿರೀಕ್ಷೆ ಮಾಡಬೇಕು. ಆ್ಯಂಡ್ ತುಂಬ ಪ್ರೀತಿಯಿಂದ ನನ್ನ ತಾಯಿನ ನೋಡ್ಕೋತಾರೆ, ನಮ್ಮ ತಂದೆ ನೋಡ್ಕೋತಾರೆ, ನಮ್ಮ ಅಣ್ಣ ಅದಕ್ಕೆ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಂದರೆ ಒಂದು
ಜವಾಬ್ದಾರಿ ಇದೆ ಹೆಣ್ಣಿಗೆ. ಆ್ಯಂಡ್ ಅವ್ರು ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ. ಸೊ ದ್ಯಾಟ್ಸ್ ದೇರ್. ಐ ಮೀನ್ ಇದೆಲ್ಲ ಇಟ್ಸ್ ನೀವು ಹೇಳ್ದಂಗೆ ಅದೃಷ್ಟ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಸಂಸಾರ ಒಂದು ಸಾಗರ. ಪ್ರತಿ ಸಲ ಸಣ್ಣ ಪುಟ್ಟ ತಪ್ಪುಗಳು ನನ್ನ ಕಡೆಯಿಂದ ಆಗತ್ತೆ. ಅದನ್ನ ಅವ್ರು ಹೇಳ್ತಾರೆ, ನಾನು ತಿದ್ಕೋಬೇಕು. ಸಣ್ಣ ಪುಟ್ಟ ಅವ್ರ ಕಡೆಯಿಂದ ಆದರೆ ನಾನು ಹೇಳ್ತೀನಿ, ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ, ತಿದ್ಕೋತಾರೆ. ಸೊ ಇದೊಂದು ಬ್ಯೂಟಿಫುಲ್ ಜರ್ನಿ ಅಷ್ಟೇ ಅದು. ಚೈತ್ರ ಅವರು ನಿಮ್ಮ ಬಾಳಲ್ಲಿ ಬಂದಾಗಿಂದಾನು ಕೂಡ ಏನೆಲ್ಲ ಚೇಂಜಸ್ ಆಯ್ತು? ಚೇಂಜಸ್ ಅಂದರೆ ಏನಿಲ್ಲ, ಅಂದರೆ ಸೇಮ್ ಥಿಂಗ್. ಅಂದರೆ ಇನ್ನು ಸ್ವಲ್ಪ ನನ್ನ ತಾಯಿ ಯಾವಾಗಲೂ ಹೇಳೋರು, ನೀನು ತುಂಬ ಸೋಂಬೇರಿ, ಹ್ಮ್. ಆ, ಸ್ವಲ್ಪ ಆ್ಯಕ್ಟಿವ್ ಆಗಿರು, ಮದುವೆ ಆದ್ಮೇಲೆ ಕಷ್ಟ ಆಗತ್ತೆ, ಹೆಂಡತಿ ಕೈಲಿ ಬೈಸ್ಕೊತೀಯ. ಬೈದಿದ್ದಾರೆ ಯಾವತ್ತಾದ್ರು? ಇಲ್ಲ ಪಾಪ, ಬೈದಿಲ್ಲ. ಚೈತ್ರ ಯಾವತ್ತೂ ಬೈದಿಲ್ಲ, ಅಮ್ಮ ಮಾತ್ರ ಬೈದಿರೋದು. ಅಮ್ಮ ಇವತ್ತಿಗೂ ಬೈತಾರೆ, ಕೊನೆ ಉಸಿರಿರೋಗೂ ಬೈತಾರೆ. ಏನಂತ ಬೈತಾರ ಅಮ್ಮ ಎಂದ? ಅಮ್ಮಂಗೆ ಒಂದೇ ಒಂದು ವಿಚಾರ, ಅಂದರೆ ಆ್ಯಕ್ಟಿವ್ ಆಗಿರ್ಬೇಕು, ಸೋಂಬೇರಿತನ ಇಷ್ಟ ಇಲ್ಲ ಅವ್ರಿಗೆ, ಇಷ್ಟ. ಅದು ಒಂದೇ ನೆಗೆಟಿವ್ ಕೆಲವೊಂದ್ಸಲ ನನ್ನಲ್ಲಿ ಅವ್ರು ನೋಡೋದು. ಸ್ವಲ್ಪ ಲೇಜಿ, ಹ್ಮ್. ಸ್ವಲ್ಪ ಲೇಟಾಗಿ ಎದ್ದೋಳೋದು, ಅದು ಇಷ್ಟ ಆಗಲ್ಲ ಅವ್ರಿಗೆ. ಅಂದರೆ ಅವರು ಅರ್ಥ ಮಾಡ್ಕೋತಾರೆ. ಅಂದರೆ ಶೂಟಿಂಗ್ ನಮ್ಮದು ಟೈಮಿಂಗ್ಸ್ ತುಂಬ ವಿಚಿತ್ರವಾಗಿರತ್ತೆ ಒಂದೊಂದ್ಸಲ. ಬೆಳಗ್ಗೆ 4 ಗಂಟೆಗೆ ಬರ್ತೀವಿ ಮನೆಗೆ, ಅಥವಾ ಏನೋ ತಿರ್ಗಾ 9 ಗಂಟೆಗೆ ಹೋಗ್ಬೇಕಾಗತ್ತೆ. ಸೊ ಆ ಥರ ಇದ್ದಾಗ ಈಗ ಸ್ವಲ್ಪ ಏನು ಅನ್ನಲ್ಲ. ನಾನು ಸ್ವಲ್ಪ ಬದಲಾಗಿದ್ದೀನಿ. ಈಗ ಅಕಸ್ಮಾತ್ ನಾರ್ಮಲ್ ಟೈಮಲ್ಲಿ ಮಲಗಿದ್ರೆ ಒಂದು 6 ಗಂಟೆ ಒಳಗೆ ಎದ್ದೇಳಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅದೊಂದೇ ವಿಚಾರ, ಇನ್ನೇನು ಅವ್ರಿಗೆ ಯಾವತ್ತೂ ನನ್ನ ಬಗ್ಗೆ ಅಷ್ಟು ಬೇಜಾರು ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಗಿರಕ್ ಸಾಧ್ಯ ಇಲ್ಲ ಬಿಡಿ. ಬಿಕಾಸ್ ಯಾಕಂತಂದ್ರೆ ಅದರ ಆನ್ಸರ್ ನಿಮ್ಮಿಬ್ಬರ ಬಾಂಡಿಂಗ್ 100%. True. ನೀವು ಇಷ್ಟೊಂದು ಸಾಮಾನ್ಯವಾಗಿ ಒಂದಲ್ಲ ಒಂದು ಟೈಮಲ್ಲಿ ಗಂಡ ಹೆಂಡತಿ ಆದ್ಮೇಲೆ 100 ಜಗಳ ಬರುತ್ತೆ, ಹೋಗುತ್ತೆ. ದೊಡ್ಡವರು ಹೇಳಿರೋ ಹಾಗೇನೆ ಗಂಡ ಹೆಂಡತಿ ಜಗಳ ಹುಣ್ ಮಲ್ಗೋ ತನಕ ಅಂತಾನೂ ಕೂಡ ಇದೆ. ಸೊ ಬಟ್ ನೀವು ಇಷ್ಟೊಂದು ಪದಗಳನ್ನ ಅವ್ರಿಗೋಸ್ಕರ ಮೀಸಲಿರಿಸಿ ವರ್ಣನೆ ಮಾಡಿದಾರೆ ಅಂತಂದ್ರೆ ಅವ್ರ ಮೇಲೆ ನೀವಿಟ್ಟಿರುವಂತ ಪ್ರೀತಿ ಆಗಿರ್ಬೋದು, ನಿಮ್ಮ ಮೇಲೆ ಅವ್ರಿಟ್ಟಿರುವಂತ ಪ್ರೀತಿ, ನಿಮ್ಮಿಬ್ಬರ ಬಾಂಡಿಂಗ್ ಐ ಹೋಪ್ ಯಾರ ದೃಷ್ಟಿನೂ ಈ ಮುದ್ದಾದ ಜೋಡಿ ಮೇಲೆ ಬೀಳ್ದೇ ಇರ್ಲಿ. ಅಂದರೆ ಈಗ ನನ್ನ ತಾಯಿ ಯಾವಾಗಲೂ ಹೇಳ್ತಿರ್ತಾರೆ, ಅಂದರೆ ಕರಿಯರ್ ಹೆಂಗ್ ಬೇಕಾರೋ ಆಗತ್ತೆ, ತೊಂದರೆ ಇಲ್ಲ, ಬಟ್ ಸಂಸಾರ ಅನ್ನೋದು ತುಂಬ ಮುಖ್ಯ. ಅದನ್ನ ಏನೋ ಅದು ಒಂದು ಗಾಜಿನ ಬಾಲ್ ಥರ ತುಂಬ ಸೇಫಾಗಿ ನೋಡ್ಕೊಂಡು ಹೋಗಬೇಕು. ಸ್ಲಿಪ್ ಆಗಿ ಬಿದ್ದರೆ ಹೋಯ್ತದು. ನಿನ್ನ ಹತ್ರ ಕೋಟಿ ಇರ್ಬೋದು, ಮನೆಯಲ್ಲಿ ಶಾಂತಿ ಇಲ್ಲ ಅಂದರೆ ಏನು ಪ್ರಯೋಜನ? ಹೌದು. ನೀನು ಬದುಕಿದ್ದು ಸತ್ ಹಾಗೆ ಅನ್ಕೋಬೋದು. ಆಚೆ ಹೋಗಿ ಒಂದಷ್ಟು ಜನ ಓ ಅಂತ ಜೈಕಾರ ಹಾಕ್ತಾರೆ, ಬಟ್ ಮನೆಗೆ ಬಂದೇ ಮಲ್ಕೋಬೇಕು ನೀನು, ಬೀದಿಲಿ ಮಲ್ಕೊಳಕ್ಕಾಗಲ್ಲ. ಸೊ ಹಾಗಿದ್ದಾಗ ಯು ಹ್ಯಾವ್ ಟು ಬಿ ತುಂಬ 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 ಜವಾಬ್ದಾರಿಯಿಂದ ಸಂಸಾರ ನಡೆಸ್ಕೊಂಡು ಹೋಗಬೇಕು. ಆ್ಯಂಡ್ ಇಟ್ಸ್ ಅಷ್ಟು ಈಸಿ ಅಲ್ಲ. ಎಲ್ಲರ ಲೈಫಲ್ಲೂ ಸಣ್ಣ ಪುಟ್ಟ ಏನೋ ಆರ್ಗ್ಯುಮೆಂಟ್ಸ್ಗಳು ಬರುತ್ತೆ, ಅದನ್ನೆಲ್ಲ ಏನೋ ತೂಗಿಸ್ಕೊಂಡು ಹೋಗ್ಬೇಕಷ್ಟೆ. ಆ್ಯಂಡ್ ಅದು ಆ ಒಂದು ಭಯ ಇರಬೇಕು ಸಂಸಾರದ ಬಗ್ಗೆ ಸ್ವಲ್ಪ ಎಲ್ಲರಿಗೂ, ಒಂದು ಗಂಡಗಾಗಲಿ ಒಂದು ಹೆಣ್ಣಿಗಾಗಲಿ. ಆ್ಯಂಡ್ ಅವ್ರ ತಂದೆ ತಾಯಿ ಆದಮೇಲೆ ಅವ್ರ ಮಕ್ಕಳು ಅವ್ರನ್ನ ಪ್ರಶ್ನೆ ಮಾಡೋ ಥರ ಇರಬಾರ್ದು. ಈಗ ನನ್ನ ಮಗ, ಅಪ್ಪ ನೀನು ಯಾಕೆ ಹಂಗೆ ಮಾಡಿದೆ, ನೀನು ಆ ಥರ ತಪ್ಪು ಮಾಡ್ತೀಯಾ, ನೀನು ಅದು ಮಾಡಿದ್ಯಾ, ನೀನು ನನಗೆ ಹೇಳ್ತೀಯಾ. ಅಂದರೆ ನಮ್ಮ ತಂದೆ ತಾಯಿ ಅಷ್ಟು ಜವಾಬ್ದಾರಿ ಇರೋದ್ರಿಂದ ಇವತ್ತುವರೆಗೂ ನಾವು ತಲೆ ಬಾಗ್ತೀವಿ ಅವ್ರಿಗೆ. ಏನೇ ಬೈದರೂ ಬೈಸ್ಕೋತೀವಿ, ಒಂದು ಏಟು ಕೊಟ್ಟರು ಓಡಿಸ್ಕೋತೀವಿ ನಾವು. ಕತ್ತೆ ವಯಸ್ಸಾಗಿದೆ ನನಗೆ, ಬಟ್ ಓಡಿಸ್ಕೋತೀನಿ, ತೊಂದರೆ ಇಲ್ಲ, ಹೊಡಿಯಲ್ಲ, ಹೇಳಿದ್ದು. ಯಾಕೆಂದರೆ ಬಿಕಾಸ್ ಅಷ್ಟು ಚೆನ್ನಾಗಿ ಅವ್ರ ಜೀವನ ನಡೆಸ್ಕೊಂಡು ಬಂದಿದ್ದಾರೆ ಅವರು. ಸೊ ಅದರದ್ದು 50% ನಾವು ಮಾಡಿದ್ರೂ ಸಾಕು. ನಮ್ಮ ಮಕ್ಕಳು ಅಂದರೆ ಒಂದು ಏಜ್, ಅವರು 18 ಆದರೂ ನಾವು ಅವ್ರಿಗೆ ಹೇಳೋ ಥರ ಇರಬೇಕು, ಅವರು 30 ಆದರೂ ಹೇಳೋ ಥರ ಇರಬೇಕು, 50 ಆದರೂ ನಾವು ಅವ್ರಿಗೆ ಹೇಳೋ ಥರ ಇರಬೇಕು. ಅಂದರೆ ಅಷ್ಟು ಇಂಪಾರ್ಟೆಂಟ್. ನಾವು ಅಷ್ಟು ಪರ್ಫೆಕ್ಟಾಗಿರಬೇಕು. ಪರ್ಫೆಕ್ಟಾಗಿರೋಕ್ಕಾಗಲ್ಲ, ಅಟ್ಲೀಸ್ಟ್ ಪ್ರಯತ್ನ ಪಡಬೇಕು. ಸೊ ಅದನ್ನ ಈಸಿಯಾಗಿ ತೊಗೋಬೇಡಿ ಲೈಫ್ನ. ಲೈಫ್ ಈಸ್ ನಾಟ್ ಓನ್ಲಿ ಅಬೌಟ್ ಯುವರ್ ಪ್ರೊಫೆಷನ್. ಅಲ್ಟಿಮೇಟ್ಲಿ ಜೀವನ ನೀವು ಯಾರನ್ನೇ ಕೇಳೋ ಹೋಗಿ ಹಾಸ್ಪಿಟ್ಲಲ್ಲಿ ಮಲಗಿರ್ತಾರಲ್ಲ, ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸಾಹುಕಾರ ಆಗಿರ್ಬೋದು, ಆ ಫ್ಯಾಮ್ಲಿ ಬಗ್ಗೆನೇ ಮಾತಾಡೋದು, ದುಡ್ಡು ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಅವ್ನ ಕರಿಯರ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅಲ್ಟಿಮೇಟ್ಲಿ ಅವ್ರು ಹೇಳೋದು ಮನೆಯಲ್ಲಿ ನೆಮ್ಮದಿನ ಕೇಳೋದು, ನನ್ನ ಮಕ್ಕಳು ನನ್ನ ಇಷ್ಟಪಡಬೇಕು, ನಮ್ಮ ಮಕ್ಕಳು ನಮ್ಮ ಜೊತೆಗಿರಬೇಕು. ಸೊ ಅಲ್ಟಿಮೇಟ್ಲಿ ಇಟ್ ಈಸ್ ಫ್ಯಾಮಿಲಿ. ಎಲ್ಲದಕ್ಕಿಂತ ದೊಡ್ಡ ವಿಚಾರ ಸಂಸಾರ, ಫ್ಯಾಮಿಲಿ.
ಅದನ್ನ ನಾವು ಕರೆಕ್ಟಾಗಿ ತೂಗಿಸ್ಕೊಂಡು ಹೋಗ್ಬಿಟ್ರೆ ನೀವು ಗೆದ್ದಂಗೆ ಜೀವನದಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.